ನಮ್ಮ ಜಾಕಿಯವರು ನಿದ್ದೆ ಹೊಡಿತವ್ರೆ. ನಮ್ಮ ಅಜ್ಜಿಯವರು ಇವಾಗ ಬಸ್ ಹಿಡ್ಕೊಂಡಿದ್ದಾರೆ, ಇವಾಗ ಹೋಗ್ತಾರೆ ಈಚೆ. ಇಷ್ಟು ಕಸ ಗೈಸ್, ಅಷ್ಟರಲ್ಲಿ ಸ್ವಲ್ಪ ಯೂಸ್ ಮಾಡುವಂಥ ಐಟಮ್ ಇದೆ, ಇದೆಲ್ಲ ಯೂಸ್ ಮಾಡೋ ಐಟಮ್ ಇದೆ. ಸೊ ಇಷ್ಟನ್ನು ಸೆಟ್ ಮಾಡಿ ಹೋಗಬೇಕು. ಸ್ವೆಟ್ಟಿಂಗ್ ನೋಡಿ ಹೆಂಗಾಗ್ಬಿಟ್ಟಿದೆ. ಬಟ್ ನೀನ್ ಗೊರಿಲ್ಲ ಚೆನ್ನಾಗಿದೆ ಕಣ ನೋಡ. ಬಾಹುಬಲಿ ನಮಸ್ಕಾರ ಬೆಂಗಳೂರು ಆ್ಯಂಡ್ ವೆಲ್ಕಮ್ ಟು ನದರ್ ಡೇ ನದರ್ ನ್ಯೂ ವ್ಲಾಗ್ ಗೈಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಸೂಪರಾಗೇ ಇದ್ದೀನಿ. ನಮ್ಮ ಅಣ್ಣಂಗೆ ಯಾಕೆ ಇವತ್ತು ಫುಲ್ ಕೋಲ್ಡು, ಫೀವರು. ಟೈಮ್ ಬಂದು ಇವಾಗ 12:50 ಅಂದರೆ 1 ಗಂಟೆ. ಸಾಹೇಬರು ಇವಾಗ ಎದ್ದಿದ್ದಾರೆ. ಸೊ ಫೀವರ್ ಇರೋದ್ರಿಂದ ಸೊ ಹೀ ಈಸ್ ಲೈಕ್ ದ್ಯಾಟ್ ಟುಡೇ. ಸ್ವಲ್ಪ ಡಲ್ ಮೂಡಲ್ಲಿದ್ದಾನೆ. ಆ್ಯಂಡ್ ನಮ್ಮ ಜಾಕಿಯವರು ನಿದ್ದೆ ಹೊಡಿತವ್ರೆ. ನಮ್ಮ ಅಜ್ಜಿಯವರು ಇವಾಗ ಬಸ್ ಹಿಡ್ಕೊಂಡಿದ್ದಾರೆ, ಇವಾಗ ಹೋಗ್ತಾರೆ ಈಚೆ, ಹೋಗಿ ಟ್ರಿಪ್ ಮಾಡ್ಕೊಂಬರ್ತಾರೆ. ಆ್ಯಂಡ್ ಸಾಹೇಬರು ಎದ್ದಿದ್ದಾರೆ ಇವಾಗ. ಆ್ಯಂಡ್ ನನ್ನ ಬಟ್ಟೆಗಳು ಎಲ್ಲ ನಮ್ಮ ಡ್ಯಾಡಿ ಕೈಯಲ್ಲಿ ಐರನ್ ಮಾಡಿಸ್ಕೊಂಬಿಟ್ಟಿದ್ದೀನಿ. ಇಷ್ಟು ಬಟ್ಟೆ ಎತ್ತಿಡಬೇಕು ಇವಾಗ. ಆಲ್ಮೋಸ್ಟ್ ತೋರಿಸ್ತೀನಿ ನೋಡಿ, ಎಲ್ಲಿ ಬೀರೋ ಫುಲ್ ಬಟ್ಟೆ ಸೆಟ್ ಆಗೋಯ್ತು ಗೈಸ್. ಇನ್ನು ಜಿಂಚಾಕ್ ಮೋಡಲ್ಲೇ ಇರ್ತೀವಿ ಕಂಪ್ಲೀಟಾಗಿ. ಸೊ ನನಗೆ ಬೆಡ್ ಮೇಲೆ ಮಲ್ಗೋಕ್ಕಾಗ್ತಾ ಇಲ್ಲ ಗೈಸ್. ಇದು ನನ್ನ ಬೆಡ್ಡು. ಇದ್ರ ಮೇಲೆ ಮಲಗಿ 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 ಹಂಗೆ ನೈಟೆಲ್ಲ ಬಾಡಿ ಪೇನ್ ಬರುತ್ತೆ, ನಿದ್ದೆ ಬರೋಲ್ಲ. ಸೊ ಇದಕ್ಕೆ ಎಲ್ಲ ಕೆಳಗೆ ಇವಾಗ ಆರಿಸ್ಕೊಂಡು ಹಿಂಗೆ ಸೊ ಕೆಳಗೆ ಮಲಗ್ತಾ ಇದ್ದೀನಿ. ಸೊ ದಟ್ ಈಸ್ ಸಮಥಿಂಗ್ ಐ ಲೈಕ್ ಟು ಡೂ. ಸೊ ಇವಾಗ ನನ್ನ ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ, ಹಾರ್ಲೂರ್ ಸ್ಟುಡಿಯೋದಲ್ಲಿ ಒಂದು ರೂಮ್ ಇದೆ. ಸೊ ಆ ರೂಮಲ್ಲಿ ಸಿಕ್ಕಾಪಟ್ಟೆ ಬಟ್ಟೆಗಳು, ಆಮೇಲೆ ತುಂಬ ಏನೇನೋ ಐಟಮ್ಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಹೋಗಿ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ಲೀನ್ ಮಾಡಬೇಕು, ಸೆಗ್ರಿಗೇಟ್ ಮಾಡಬೇಕು. ಸೊ ಇವಾಗ ಅಲ್ಲಿರೋವಂಥ ನಮ್ಮ ರಿಸೆಪ್ಷನಿಸ್ಟ್ ಅವ್ರ ಹೇಳಿದ್ದೇನೆ, ಸೊ ಐ ಆಮ್ ಕಮ್ಮಿಂಗ್ ಅಂತ. ಸೊ ಐ ಶುಡ್ ಗೋ ದೇರ್. ಸೊ ಓಕೆ, ಲೆಟ್ ಸ್ಟಾರ್ಟ್ ಮೈ ಡೇ ಗೈಸ್. ಸೊ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಮಾಡಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆ್ಯಂಡ್ ಗಂಟೆ ಹೊಡೀರಿ ಗೈಸ್. ಆ್ಯಂಡ್ ಫಾಲೋ ಮಾಡಿ. ಲೆಟ್ಸ್ ಗೋ, ಲೆಟ್ಸ್ ಡೂ ನದರ್ ಡೇ ಬ್ಯೂಟಿಫುಲ್. ಸೊ ನೇಹಾ ಅವ್ರು ಬಂದು ಇವಾಗ ಫುಲ್ ಗರಮಲ್ಲಿದ್ದಾರೆ. ಯಾಕಂದರೆ ಮಧ್ಯಾಹ್ನ 1 ಗಂಟೆಗೆ ಹೋಗ್ತಾ ಇದ್ದೀನಿ ಮನೆಯಿಂದ ಈಚೆ. ಯಾರಿಗೆ ಆಗಲಿ ಉರಿಯುತ್ತೆ. ಸೊ ಅವ್ರಿಗೂ ಉರಿದಿದೆ ನನ್ನ ಮೇಲೆ, ಫುಲ್ ಗರಮಲ್ಲಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಅಂಥದ್ದು. ಸೊ ಮನೇಲಿ ಸ್ವಲ್ಪ ಏರುಪೇರು ನಡೀತಿದೆ ಗೈಸ್, ಅದಕ್ಕೆ. ಆ್ಯಂಡ್ ಫುಲ್ಲು ಇಲ್ಲೆಲ್ಲ ಇಚ್ಚಿಂಗ್ ಆಗ್ತಾಯಿದೆ, ಯಾಕೋ ಗೊತ್ತಿಲ್ಲ. ಸನ್ ಬರ್ನ್ ಅಂದ್ಕೊಳ್ತೀನಿ, ಸನ್ ಬರ್ನಿಂದ ಇಚ್ಚಿಂಗ್ ಆಗ್ತಾಯಿದೆ. ಸೊ ಇವಾಗ ಗಾಡಿ ಯೂಸ್ ಮಾಡೋದ್ರಲ್ಲಿ ಇನ್ನೂ ಒಂಥರ ಮಜಾ ಇದೆ. ಬಟ್ ಈ ಗಾಡಿಯಲ್ಲಿ ನೋಡಿ ಈ ಒಂದು ಪ್ರಾಬ್ಲಮ್ ಬಂದಿದೆ. ನೆನ್ನೆ ಐಡೆಂಟಿಫೈ ಮಾಡಿದೆ ನೋಡಿ, ಇಲ್ಲಿ ಕ್ಲೋಸ್ ಆಗುತ್ತೆ, ಬಟ್ ಇವಾಗ ಕ್ಲೋಸ್ ಆಗ್ತಾಯಿಲ್ಲ, ಇದು ಓಪನ್ ಆಗಿರುತ್ತೆ. ಸೊ ಈ ಕೀ ಒಂದು ಚೇಂಜ್ ಮಾಡಬೇಕು. ಸೊ ಇದಕ್ಕೆ ಎಷ್ಟು ಮತ್ತೆ ದುಡ್ಡು ಖರ್ಚಾಗುತ್ತೋ ಗೊತ್ತಿಲ್ಲ. ಸೊ ಅದನ್ನು ನೋಡಬೇಕು ಇವಾಗ. ನೋಡೋಣ, ಫ್ರೀ ಇದ್ದಾವೆ ಮಾಡಿಸ್ತೀನಿ. ಸೊ ಹೋಗೋಣ ಹಾರ್ಲೂರು ಕಡೆ. ಸೊ ಬೆಂಗಳೂರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿದೆ ನೋಡಿ, ಸ್ಕೈ ನೋಡಿ ಫುಲ್ಲು ಮಳೆ ಮೂಡಲ್ಲಿದೆ ಇಲ್ಲಿ ಬೆಂಗಳೂರು ಪೂರ್ತಿ ಮಳೆ ಗೈಸ್. ಚೆನ್ನಾಗಿದೆ ಒಂಥರ. ದಿನ ಆಗಲೂ ಸಣ್ಣ ನೋಡಿ ಬಿಸಿಲು ನೋಡಿ ದಿಸ್ ಇಸ್ ಸಮಥಿಂಗ್ ನೈಸ್. ಅಲ್ಕೋತಾರೆ ನೋಡಿ. ಹಾಯ್ ಬನ್ನಿ, ಚಿಕನ್ ಕ್ಲೀನ್ ಮಾಡೋಣ. ಫೋಟೋ ಹೊಡಿತಿದ್ದೀರಾ? ಹೊಡಿರಿ ಬೇಗ. ಇದಾ ಗೈಸ್? ಯಾರಿಗಾದ್ರೂ ಬಟ್ಟೆ ಬೇಕಾ ಹೇಳಿ, ಕಾಲ್ ಮಾಡಿ ಗೈಸ್, DM ಮಾಡಿ. ಸೊ ದಿಸ್ ಇಸ್ ಫಾರ್ ಕಾಸ್ಟ್ಯೂಮ್ಸ್. ಇದೆಲ್ಲ ರೆಡಿ ಇದೆ, ಕ್ಲೀನಾಗಿದೆ, ನೀಟಾಗಿದೆ ಈ ರೂಮು. ಬಟ್ ಇವಾಗ ಸ್ವಲ್ಪ ಏರುಪೇರಾಗಿರುವಂಥ ರೂಮ್ ಯಾವುದು ಗೊತ್ತಾ? ತೋರಿಸ್ತೀನಿ ನೋಡಿ. ಸೊ ಮಕ್ಕಳೆಲ್ಲ ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ. ಈ ಜಾಗದಲ್ಲಿ ಒಂದು ಲಾಕ್ ಬರುತ್ತೆ, ಇದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಅದನ್ನು ಬೇರೆ ಹೊಸ ತಂದು ಹಾಕಬೇಕು. ಆ್ಯಂಡ್ ಈ ರೂಮಲ್ಲಿದೆ ನೋಡಿ ಐಟಮ್ಗಳು. ಯಪ್ಪ, ಇದನ್ನು ಮುಕ್ಕಾಲು ಭಾಗ ಐಟಮ್ಗಳನ್ನ, ಇಲ್ಲಿರೋವಂಥ ಮುಕ್ಕಾಲು ಭಾಗ ಐಟಮ್ಗಳನ್ನ ತೆಗಿಬೇಕು, ಚೆನ್ನಾಗಿ ಅರೇಂಜ್ ಮಾಡಿಡಬೇಕು ನೋಡಿ. ಫುಲ್ ಇಲ್ಲೆಲ್ಲ ಗೋಡೌನ್ ಥರ ಇದೆ. ಇದನ್ನು ಸ್ವಲ್ಪ ತೆಗೆದು ಅರೇಂಜ್ ಮಾಡಿಕೊಂಡ್ರೆ ಈ ಜಾಗ ಸ್ವಲ್ಪ ನೀಟಾಗಿರುತ್ತೆ. ಇದೆಲ್ಲ ನನ್ನ ಬಟ್ಟೆಗಳು. ಸೊ ಸ್ವಲ್ಪ ಬಟ್ಟೆಗಳನ್ನ ಸ್ಟುಡಿಯೋಲಿ ಇಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿಟ್ಟಿದ್ದೀನಿ, ಯೂಸ್ ಮಾಡಬೇಕು ಆ ಟೈಮಲ್ಲಿ. ಸೊ ಇವಾಗ ನಮ್ಮ ಒಂದು ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ನಮ್ಮ ಸಮ್ಮರ್ ಕ್ಯಾಂಪ್ ಮೇಲೆ ಬರ್ತಾಯಿದೆ ಈ ತಿಂಗಳು. ಎಂಡ್ ಆಗಿದ ತಕ್ಷಣ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಸೊ ಅದರದ್ದು ಸ್ವಲ್ಪ ಪ್ರೋಸೆಸ್ ಇದೆ, ಸಿಕ್ಕಾಪಟ್ಟೆ ವರ್ಕ್ಗಳಿದೆ. ಸೊ ಅದನ್ನು ಮಾಡಬೇಕು ಗೈಸ್.
ತುಂಬ ಪ್ರೆಷರ್ಲಿದ್ದೀನಿ ಆ್ಯಂಡ್ ಸ್ವಲ್ಪ ದಿನದಿಂದ ವೀಡಿಯೋಗಳು ಮಾಡೋಕ್ಕಾಗ್ತಾ ಇಲ್ಲ. ಮೇನ್ ರೀಸನ್ ಇದೇ, ಸಮಕ್ಕೆ ಸ್ವಲ್ಪ ಕೆಲಸಗಳಿದೆ. ಸೊ ಅದಕ್ಕೋಸ್ಕರ ಸೊ ಈ ತಿಂಗಳು ಸ್ವಲ್ಪ ಏರುಪೇರು ಇರುತ್ತೆ ವೀಡಿಯೋದಲ್ಲಿ, ಯಾಕಂದರೆ ಬಿಕಾಸ್ ಆಫ್ ಲಾಡ್ ಆಫ್ ವರ್ಕ್. ಸೊ ಇದ್ರ ಮಧ್ಯೆ ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು. ಸೊ ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಡೂ ಆಲ್ ದಿಸ್. ಸೊ ಆದರೂ ಟ್ರೈ ಮಾಡ್ತಾಯಿದ್ದೀನಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೋಸ್ಕರ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ಥ್ಯಾಂಕ್ ಯು. ಸ್ಟಾರ್ಟ್. ಓಕೆ ಫುಲ್ ಹೋಗಲಿ ರಾ. ಇಲ್ಲಿ ಲೆಫ್ಟ್ಗೆ ಇಡಿ, ಇಲ್ಲೇ ಇಡಿ, ಇಲ್ಲಿ ಲೆಫ್ಟ್ ಇಡಿ ಬ್ರೋ. ಗೋಡೆಗೆ ಇಡಿ ಬ್ರೋ. ಎತ್ಕೊಬನ್ನಿ ನೀವು, ಎತ್ಕೊಬನ್ನಿ ಈ ಕಡೆ. ಹಾಂ ತಳಿಕಾಲ್ ಅಷ್ಟೇ. ಇಷ್ಟು ಕಸ ಇದೆ ಆ್ಯಕ್ಚುಲಿ. ಒಬ್ಬೋ ಅರ್ಧ ಗುಜಡಿ ಅಂಗಡಿ ಇಲ್ಲ ಹೋಗಲ್ಲ, ಅರ್ಧ ಹಂಗೆ ಇರುತ್ತೆ. ನೀವು ನನ್ನ ಯಾಕೆ ಇನ್ನು ಯಾವ್ರಿಗೆ ಹಾಕ್ಕೊಡ್ತೀನಿ, ವೆಯ್ಟ್ ಮಾಡಿ. ಗುಜ್ಲಿ ಅಂಗಡಿ ಅಂದ್ರಲ್ಲ, ಹಾಕ್ಕೊಡ್ತೀನಿ. ಇಲ್ಲ ನಾನು ಅಂಗಡಿ ಮ್ಯಾಮ್ಗೆ ಹೇಳಿದೆ. ಆ್ಯಕ್ಚುಲಿ ಇವಾಗ ನಮಗೆ ಈ ಟೇಬಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನು ಸಪ್ರೇಟಾಗಿ ಎತ್ತೋಣ, ಯೂಸ್ ಮಾಡೋ ಥರ. ಸೊ ಮಾಡಿಬಿಟ್ಟು ಆಮೇಲೆ ಅರೇಂಜ್ ಮಾಡೋಣ, ಬೆಸ್ಟ್. ಓಕೆ, ಇದರಲ್ಲಿ ಇರೋದೆಲ್ಲ ಕಾಣೋದು ಟಾಯ್ಸ್, ಹಳೇ ಟಾಯ್ಸು. ಚಿಕ್ಕ ಬೇಬಿ ಇದ್ದಾಗ ಯೂಸ್ ಮಾಡ್ತಿದ್ದು. ಇದೆಲ್ಲ ರೋಡ್ ಸೈಡ್ ತೊಗೊಂಡಿದ್ದು, ಮಸ್ತಾಗಿದೆ. ಆವಾಗ ಇದನ್ನು ಹಿಂಗೆ ಹಾಕಿ ಎಳೆದು ಬಿಟ್ಟರೆ ಎಷ್ಟು ಟೈಟ್ ಹೋಗ್ತೈತೆ ಗೊತ್ತಾ. ಸೊ ಇದೆಲ್ಲ ಓಲ್ಡ್ ಮೆಮರೀಸ್ ಗೈಸ್. ಸೊ ಅದಕ್ಕೆ ನೇಹ ಅವರು ಇಲ್ಲೇ ಸೇಫ್ ಗಾರ್ಡ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಈ ಸ್ವಲ್ಪ ಗಾರ್ಬೇಜ್ಗಳು, ಅದು ಬೇಬಿ ಟ್ರ್ಯಾಕು, ಸುಮ್ಮನೆ ಯೂಸೇ ಇಲ್ಲ, ಅದು ಸುಮ್ಮನೆ ಇಟ್ಟಿದ್ದಾರೆ. ಕ್ರಿಸ್ಮಸ್ ಟೈಮಲ್ಲಿ ಹುಡುಕ್ತಾ ಇದ್ವಿ ಕ್ರಿಸ್ಮಸ್ ಟ್ರೀನ. ಸೊ ಇವಾಗ ಸಿಕ್ತು ನೋಡಿ ಕ್ರಿಸ್ಮಸ್ ಟ್ರೀ ಇಲ್ಲಿ. ಈ ಥರ ತುಂಬ ಐಟಮ್ಗಳಿದೆ. ಇಷ್ಟೆಲ್ಲ ಐಟಮ್ನ ಕೆಲಸ ಐತೆ ಮಾಡಿ ಇವಾಗ ಎಲ್ಲ ತೆಗೆದು ಎಲ್ಲ ಸೆಗ್ರಿಗೇಟ್ ಮಾಡಿ ಇಡೋ ಅಷ್ಟಿಗೆ ನಂದು ಅರ್ಧ ಜೀವನ ಹಾಳಾಗಿ ಹೋಗಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಪಾರ್ಟ್ ಆಫ್ ಮೈ ವರ್ಕ್. ನೋಡಿ ಎಷ್ಟು ಕಸ ಇದೆ, ಯಪ್ಪ. ಇದನ್ನು ಸೆಗ್ರಿಗೇಟ್ ಮಾಡೋಣ, ಮುಗಿಸ್ಬೋಣ ಬೇಗ, ಆದಷ್ಟು ಬೇಗ. ವ್ಲಾಗ್ ಬೇರೆ ಎಡಿಟ್ ಮಾಡ್ಬೇಕು ಗೈಸ್, ಅದು ಮಾಡಿಲ್ಲ ಗೈಸ್. ನೋಡಿ ಫೈನಲಿ ಇದು ಇಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಕಂಪ್ಲೀಟಾಗಿ. ಫುಲ್ಲು ಕ್ಲೀನಾಗಿದೆ. ಸ್ವಲ್ಪ ಡಂಬಲ್ಸ್ ಇದೆಲ್ಲ ಸಿಕ್ತು ನಮಗೆ. ಸೊ ಇದೆಲ್ಲ ಜಿಮ್ಮಿಗೆ ಯೂಸ್ ಮಾಡ್ತೀವಿ. ಇದು ಮ್ಯೂಸಿಕ್ ಕ್ಲಾಸ್ಗೆ. ಆ್ಯಂಡ್ ಸ್ವಲ್ಪ ಟೇಬಲ್ಗಳು ಅಲ್ಲಿ ಸಿಕ್ಕಿದೆ, ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಕಸಗಳು ನೋಡಿ, ಐಟಮ್ಗಳು. ಇಷ್ಟು ಕಸ ಗೈಸ್. ಅಷ್ಟರಲ್ಲಿ ಸ್ವಲ್ಪ ಯೂಸ್ ಮಾಡೋವಂಥ ಐಟಮ್ ಇದೆ, ಇದೆಲ್ಲ ಯೂಸ್ ಮಾಡೋ ಐಟಮ್ ಇದೆ. ಸೊ ಇಷ್ಟನ್ನು ಸೆಟ್ ಮಾಡಿ ಹೋಗಬೇಕು. ಸ್ವೆಟ್ಟಿಂಗ್ ಕೂಡ ಹಿಂಗಾಗ್ಬಿಟ್ಟಿದೆ. ಅವ್ರು ಏನು ಕೆಲಸನೇ ಮಾಡಿಲ್ಲ. ಹಾಗೆ ಒಂದು ಹಳೇ ಚಪ್ಪಲ್ ಸಿಕ್ತು ಗೈಸ್. ಓಕೆ, ಇವಾಗೆಲ್ಲ ಸೆಟ್ ಮಾಡಿ ಇಡ್ತೀವಿ ಗೈಸ್. ಸೆಟ್ ಮಾಡಿ ಕ್ಲಾಸಿಗೆ ಬೇರೆ ಹೋಗ್ಬೇಕು. ಸಿಕ್ಕಾಬೇ ಟೈಮ್ ಉಳಿದು. ನಿಮ್ದು ಊಟನೂ ಆಗಿಲ್ಲಲ್ಲ? 2:30. ಇನ್ನೊಂದು ಅರ್ಧ ಮಿಕ್ಸ್ ಮಾಡೋಣ. ಓಕೆ, ಹಾಫ್ ಆನ್ ಅವರ್ ಗೈಸ್, ಮಿಕ್ಸ್ ಮಾಡೋಣ. ಸೊ ಗೈಸ್ ಫೈನಲಿ ಇಷ್ಟು ಕಸಗಳನ್ನ ಸೆಗ್ರಿಗೇಟ್ ಮಾಡಿದ್ದೀವಿ. ಇದೆಲ್ಲ ಮ್ಯಾಟ್ಸ್ಗಳು, ಹಳೇ ಮ್ಯಾಟ್ಸ್, ಇಲ್ಲಿಂದೆಲ್ಲ ಕಿತ್ತಿರೋ ಮ್ಯಾಟ್ಗಳು. ಸೊ ಅಲ್ಲೇ ಇಟ್ಟಿದ್ದೀವಿ. ಇವಾಗ ಓನರ್ಗೆ ಹೇಳ್ಬಿಟ್ಟು ಅವ್ರ ಥರ ನೀವು ಮಾಡಿಸೋದು. ಪಾಪ ಅವ್ರಿಗೂ ಊಟ ಆಗಿಲ್ಲ. ಸೊ ಅವ್ರು ಊಟ ಮಾಡೋಕ್ಕೆ ಹೇಳಿ. ಇವಾಗ ನನಗೆ ಕ್ಲಾಸ್ ಇದೆ, ಸರ್ ಹೊರಡ್ಬೇಕು ಇವಾಗ. ಬ್ರೋ ಇದು ಹಂಗೆ ಕ್ಲೀನ್ ಮಾಡ್ಕೊಳ್ಳಿ, ಸ್ವಲ್ಪ ಬಟ್ಟೆಗಳಿದೆ ಫ್ಲೋರಲ್ಲಿ. ಹಾಂ ಓಕೆ, ಫೈನಲ್ ನೋಡಿ ಇಷ್ಟು ಯೂಸ್ ಇರೋವಂಥ ಐಟಮ್ಮು, ಅದೆಲ್ಲ ಸೇಲ್ ಮಾಡಬೇಕಾಗಿರೋಂಥ ಐಟಮ್. ಅಂದರೆ OLX ಆ ಥರ ಎಲ್ಲ ಹೊಸ ಐಟಮ್ಗಳು ಇವೆಲ್ಲ. ಏನು ಸ್ಟವ್ ಗ್ಯೂ ಎಲ್ಲ ಇದೆ. ಆ್ಯಂಪ್ಲಿಫೈಯರು ಕಾಣಿಸ್ತಿದ್ದಿಲ್ಲ, ಆ್ಯಂಪ್ಲಿಫೈಯರು, ಸ್ಟವು ಈ ಥರ. ಸೊ ಆ್ಯಂಡ್ ಇದು ನಮ್ಮ ಮೀಟಿಂಗ್ ಏರಿಯಾ. ಇದನ್ನು ಪ್ರಾಪರಾಗಿ ಸೆಟ್ ಮಾಡಿದ್ದೀನಿ ಇವಾಗ. ಆ್ಯಂಡ್ ಇಷ್ಟು ಗುಜರಿ ಅಂಗಡಿ ಹಾಕಬೇಕು. ಇಷ್ಟು ವೇಸ್ಟ್ ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ಹಳೇದು ಇದು. ಸೊ ಈ ಥರ. ಆಮೇಲೆ ಇದು ಬಂದುಬಿಟ್ಟು ಕಾರ್ದು ಡ್ಯಾಶ್ ಬೋರ್ಡ್ ಹಳೇದು ಆ ಥರ. ಆ್ಯಂಡ್ ಇದೆಲ್ಲ ನಮ್ಮದು ಟೈಲರ್ ಶಾಪ್ ಇದೆಯಲ್ಲ, ಬಟ್ಟೆ ಕಟ್ ಪೀಸ್ಗಳು ಅವೆಲ್ಲ ಹಾಕಿಟ್ಟಿದ್ದೀವಿ. ಸೊ ಇದು ಬಂದುಬಿಟ್ಟು ಷಣ್ಮುಗನ್ ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ. ಇದು AC, ಪೋರ್ಟೇಬಲ್ AC, ಹಳೇ ಕಾಲದ್ದು. ಸೊ ಇವಾಗ ನೋಡಿ ಒಂದು ಸ್ವಲ್ಪ ಆರ್ಗನೈಸ್ ಥರ ಇದೆ ಈ ಜಾಗ. ಇಲ್ಲಿಗೆ ಯಾವ್ದಾರು ಕರ್ಟನ್ ಹಾಕ್ಬಿಟ್ರೆ ಇದು ಮುಗಿಸೋಯ್ತು. ಸೊ ಓಕೆ ಗೈಸ್, ಎನಿವೇಸ್ ಇಲ್ಲಿನ ಕೆಲಸ ಮುಗೀತು. ಇವಾಗ ಹೋಗಿ ಕ್ಲಾಸ್ ತಗೊಂಡು ಇವತ್ತಿನ ದಿನ ಎಂಡ್ ಮಾಡಬೇಕು. ಓಕೆ, ಸಿಗೋಣ ಕ್ಲಾಸಲ್ಲಿ. ಗೈಸ್ ಒಂದು ಕೋತಿನ ಕಂಡಿಡ್ಬಿಟ್ಟಿದ್ದೀನಿ, ನೋಡಿದ್ರಾ? ಇದು ಗೊರಿಲ್ಲ, ಇದು ಗೊರಿಲ್ಲ. ನಮ್ಮ ಕ್ಲಾಸಲ್ಲಿ ನಾನು ಗೊರಿಲ್ಲ, ಬಟ್ ನೀನು ಗೊರಿಲ್ಲ ಚೆನ್ನಾಗಿದೆ ಕಣ. ನೋಡ, ಜನರಿಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬೇಕಾ? ಸರ್ಪ್ರೈಸ್ ಅಲ್ಲ ಕಣೋ, ಸಬ್ಸ್ಕ್ರೈಬ್ ಅಲ್ಲಿ. ಸಬ್ಸ್ಕ್ರೈಬ್ ಅನ್ನು ನೀವು ಒಳ್ಳೆ ಕೋತಿ ಇದ್ದಂಗಿದೆಯಲ್ಲೋ. ಹೇಳಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬೇಕು ಜನರಿಗೆ. ಏನು ಹೇಳು? ಸಬ್ಸ್ಕ್ರೈಬ್. ಕಮ್, ಐ ವಾಂಟ್ ಟು ಶೋ ಯುವರ್ ಫೇಸ್. सर तुम भी बेबी हो? सच में? तुम कितना साल को हो रे? बेबी है तू? अभी तू 6 है? तू 6 है रे अभी?
तो बड़ा बच्चा बन गया रे शिवंश. हम पार्टी करेंगे ब्रो. पार्टी करना है हमको. पार्टी. How many years you old, huh? Baby. ಆ ಲೈನ್ ನೋಡಿ ಫಸ್ಟ್ ನೀನು ಎಲ್ಲಿಟ್ಟಿದ್ದೀನಿ ಹಂಗೆ ಇಟ್ಕೊಂಬ ನೀನು. ಇಲ್ಲಿ ಮಧ್ಯೆ ಇಡಿ, ಇಲ್ಲಿಡು, ಸೆಂಟ್ರ್ ಇಡಿ ಇಲ್ಲಿ. ಹಾಂ ಎಸ್. ಈ ತಿಂಗಳು ಸ್ಯಾಲ್ರಿ ಕೊಡಲ್ಲ ನಿನಗೆ, ನಾನು ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸ್ಯಾಲ್ರಿ, ಇಲ್ಲಾಂದ್ರೆ ಸ್ಯಾಲ್ರಿ ಇಲ್ಲ. ಮೇಡಮ್ ಸ್ಯಾಲ್ರಿ ಬೇಕಾ ಬೇಡ? ಬೇಕಾ ಬೇಡ? ಬೇಕಾ ಬೇಡ? ಅಯ್ಯೋ ಇಷ್ಟು ಶೈಗಳನ್ನ ಎಲ್ಲೂ ನೋಡಿಲ್ಲ ಗಾಯ್ಸ್. ದಿಸ್ ಗರ್ಲ್, ಈ ಹುಡುಗಿ ಚೆನ್ನಾಗಿ ಡಾನ್ಸ್ ಮಾಡಿದಾಳೆ, ಕರೆಕ್ಟಾ? ಸೊ ಐ ಹ್ಯಾವ್ ಅ ಕಿಂಗ್, ಐ ಆಮ್ ಗಿವಿಂಗ್ ಹರ್ ಬ್ಲೆಸ್ಸಿಂಗ್ಸ್. ಟೇಕ್ ಯು ಹ್ಯಾಂಡ್ಸ್ ಅಪ್ ಲೈಕ್ ದಿಸ್. ಟರ್ನ್ ಉಲ್ಟಾ. ಸ್ಟಾಪ್. ಸೇ 1 2 3. ಏ ಹ್ಯಾಂಡ್ಸ್ ಅಪ್ ಡಾ. ನೋ ನೋ ನೋ, ಹ್ಯಾಂಡ್ಸ್ ಅಪ್. ಯು ಕಾಂಟ್ ಟೆಲ್ ದಿಸ್ ಟು ರಾಜ. ಐ ಆಮ್ ಅ ಕಿಂಗ್. ಹ್ಯಾಂಡ್ಸ್ ಅಪ್. ಇಟ್ಕೋಬೇಕಾ? Come on. Anybody want blessings from me? You want? Show me your buttocks. Bujak. You want? Bujak. 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 Show me. Bend. Bend da. Bend. Bujak. Sir, bend sir. Bujak. पुचक. शिवांश बेंड करो. बेंड करो. पुचक. दिस इज वेरी स्ट्रांग बैटरी. अद ये स्माइलिंग बरले बरले. ಕುಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅಕ್ಕ ಸೂಪರ್ ಡ್ಯಾನ್ಸಿಂಗ್ ಅಕ್ಕ. ಫುಲ್ ಎನರ್ಜಿ ತಗೊಳ್ಳಿ ಡ್ಯಾನ್ಸಲ್ಲಿ. ವಾವ್, ಅಮೇಝಿಂಗ್ ಡ್ಯಾನ್ಸ್. ಗೈಸ್ ಕಮೆಂಟ್ ಮಾಡಿ ಇವಳು ಎನರ್ಜಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ? ಹೆಂಗೆ ನನ್ನ ಹತ್ರ ಎಲ್ಲ ನೀ ಇಟ್ಕೊಂಬೇಡ. ಅಲೋ, ನನ್ನ ಹತ್ರ ಇಟ್ಕೊಂಡೆ ನನ್ನ ಗ್ಯಾಂಗ್ ನೋಡಿ ಹೆಂಗಿದೆ. ಫುಲ್ ದೊಡ್ಡ ಗ್ಯಾಂಗ್ ಇದು. ಯಾರಿಗಾದ್ರೂ ನಿಮ್ಮ ಮೇಲೆ ಏನೋ ದ್ವೇಷ ಇದೆ ಬನ್ನಿ, ನಾವು ತೀರ್ಸ್ಕೊಂಬೋಣ. ನನ್ನ ಗ್ಯಾಂಗ್ ದೊಡ್ಡ ಗ್ಯಾಂಗ್ ಇದೆ ನೋಡಿ. ಇಷ್ಟು ದೊಡ್ಡ ಗ್ಯಾಂಗ್ ಇಟ್ಕೊಂಡಿದ್ದೀನಿ ಇವಾಗ. ಇವಳನ್ನ ಇವತ್ತು ಬಿಡಲ್ಲ ನಾನು. ನಾ ಹೇಳಿದ ಮತ್ತೆ ಕೇಳ್ತೀನಿ ನೆಕ್ಸ್ಟು. ಕೇಳಲ್ಲ, ನನ್ನ ಮಾತೇ ಬರ್ತಿಲ್ಲ ನೋಡು. ಅಯ್ಯೋ. ಓಕೆ ಗೈಸ್, ಓಕೆ ಸ್ಟಾಪ್. ವೆರಿ ಗುಡ್. ಅಟ್ಯಾಕ್ ಅಗೇನ್. ಅಟ್ಯಾಕ್. ಹೇಳಿದ ಮತ್ತೆ ಕೇಳಲ್ಲ. ಓಕೆ ಲೀವರ್. ನೋ, ಅಟ್ಯಾಕ್. ಸೊ ಒಂದು ಮಂಕಿ ಬಾಯಿ ಮುಚ್ಚಿದೆ, ಇನ್ನೊಂದು ಮಂಕಿ ಕಣ್ಣು ಮುಚ್ಚಿದೆ, ಇನ್ನೊಂದು ಮಂಕಿ ಕಿವಿ ಮುಚ್ಚಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಕೆಟ್ಟದನ್ನು ಕೇಳಬಾರದು, ಕರೆಕ್ಟಾ? ಕೆಟ್ಟದನ್ನು ನೋಡಬಾರದು. ಎಸ್. तो बहुत पतला हो गया रे ಗೈಸ್. ತುಂಬ ಸಣ್ಣ ಆಗ್ಬಿಟ್ಟಿದ್ದಾನೆ ಪಾಪ. ತುಂಬ ಬೇಜಾರಲ್ಲಿದ್ದಾನೆ ನೋಡಿ. ಯಾವ ಸೈಜ್ ಆಗ್ಬಿಟ್ಟಿದ್ದಾನೆ? ತುಂಬಿ ಬಹುತ್ ಸ್ಲಿಮ್ हो गया. बहुत स्लिम हो गया तुम. Guys, this guy is telling lies. Nobody ever listen to him. Every time he tell lies. Play stuffs and everything. पर तू स्लिम हुआ है ना? And he also not got slim. तू स्लिम हुआ है नहीं स्लिम हुआ है? तो तू मोटा है. गली गली तेरी लाज जली जियो रे बाहुबली. ಸೊ ಗಾಯ್ಸ್, ನಾ ಹೇಳಿದ್ನಲ್ಲ ಬೆಳಗ್ಗೆ ಇವತ್ತು ಫುಲ್ ಮಳೆ ಬರುತ್ತೆ ಅಂತ. ಮಳೆ ಬಂತು ನೋಡಿ. ನಾನು ನೇಹ ಟೀ ಕುಡಿಯೋಕೆ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಕೆಫೆ. ಆ್ಯಂಡ್ ಸಿಕ್ಕಾಬಡೆ ಮಳೆ ಯಬ್ಬಾ. ಸೊ ಇವಾಗ ಮನೆಗೆ ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ. ನಾವು ಬಂದಿಲ್ಲ, ಅರ್ಧ ಅವರ್ ಮೇಲೆ ಆಯಿತು. ಸ್ಟಕ್ ಆಗಿಬಿಟ್ಟಿದ್ದೀವಿಲ್ಲ. ಇವಾಗ ಮನೆಗೆ ಹೋಗಬೇಕು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂದು ಕಾಫಿ ಕೊಡ್ದು ಮನೆಗೆ ಹೋಗೋಣ. ಬಟ್ ಮಳೆ ನಿಲ್ಲುತ್ತಾ ಅಂತ ಅದೊಂದು ದೊಡ್ಡ ಇದು. ಬಟ್ ಸಮ್ಮರಲ್ಲಿ ಮಳೆ ಬರ್ತಿದೆ ಗೈಸ್. ಐ ಆಮ್ ಲೈಕ್ ಶಾಕ್ಡ್. ಆ್ಯಂಡ್ ನೆನ್ನೆ ಮೊನ್ನೆ ಎಲ್ಲಿದು, ಯಾವ ಜಾಗ ಅದು? ಸ್ನೋ ಬಿತ್ತಲ್ಲ, ಯಾವುದದು? ಹಾಂ, ಹುಬ್ಳಿ ಧಾರವಾಡ. ಅಪ್ಪ ಫುಲ್
ಆಮೇಲೆ ಹಾಸನ್ ಕೂಡ ಹಾಸನ್ ಅಲ್ಲ. ಸೊ ಎಲ್ಲ ಕಡೆ ಇಟ್ ವಾಸ್ ಲೈಕ್ ಅ ಕಂಪ್ಲೀಟ್ಲಿ ಸ್ನೋ. ದಟ್ ವಾಸ್ ಆಲ್ಸೋ ವೆರಿ ನೈಸ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಬೆಂಗಳೂರಲ್ಲಿ ಈ ಥರ ಏನೋ ಕ್ಲೈಮೇಟ್ ಚೇಂಜಸ್ ಆಗ್ತಾ ಇದೆ ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಇದು ನೋಡಿದ್ರೆ. ಕರೆಕ್ಟ್ತಾನೆ? ಸೊ ಓಕೆ ಗೈಸ್, ಎನಿವೇಸ್ ಬಟ್ ಐ ಫೆಲ್ಟ್ ವೆರಿ ಗುಡ್ ಈ ಮಳೆಯಿಂದ. ಆ್ಯಂಡ್ ಸ್ಟುಡಿಯೋ ಬೇರೆ ವಾಶ್ರೂಮ್ ಬೇರೆ ನಾವು ಸಪ್ರೇಟ್ ಮಾಡಿಬಿಟ್ಟಿದ್ದೀವಲ್ಲ, ನಮಗೆ ಬೇರೆ ಟೆನ್ಷನು, ಸ್ಟುಡಿಯೋಲಿ ನೀರು ಬರ್ತಾ ಇಲ್ವಾ ಅಂತ. ಸೊ ಅದಕ್ಕೆ ಕಾಲಲ್ಲಿದ್ದಾರೆ ಇವಾಗ. ಸೊ ವಾಶ್ರೂಮ್ ಮುಂಚೆ ಡಾನ್ಸ್ ಹಾಲಲ್ಲಿತ್ತು. ಸೊ ಇವಾಗ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಈಚೆಗೆ. ಬಟ್ ಸ್ಟಿಲ್ ಅದು ಏನೋ ಹೋಲ್ಸ್ ಇರುತ್ತಲ್ಲ, ಆ ಹೋಲ್ಸ್ ಇನ್ನೂ ಕ್ಲೋಸ್ ಮಾಡಿಲ್ಲ. ಬಟ್ ನಾನು 2 ಹೋಲ್ ಕ್ಲೋಸ್ ಮಾಡಿಬಿಟ್ಟಿದ್ದೆ ಅದರ ವಾಶ್ರೂಮಲ್ಲಿ. ಬಟ್ ಇನ್ನೊಂದು ಹೋಲ್ ಓಪನ್ ಇದೆ. ಸೊ ಅದನ್ನು ನಾಳೆ ಹೋಗಿ ಕ್ಲೋಸ್ ಮಾಡೋಣ. ಇಲ್ಲಾಂದರೆ ಮತ್ತೆ ನಮಗೆ ಈ ಥರ ಟೆನ್ಷನ್ ತೊಗೊಳಕ್ಕಾಗಲ್ಲ. ಈಚೆ ಬಂದರೆ ನಮಗೆ ಅದ್ರ ಮೇಲೆ ಟೆನ್ಷನ್ ಇರುತ್ತೆ, ಒಂದು ನೀರು ಬರ್ತಾ ಇದೆಯಲ್ವ ಅಂತ. ಬಟ್ ಇವಾಗ ಕ್ಲಾಸ್ ನಡೀತಾ ಇದೆ. ನನ್ನ ಬ್ಯಾಚಲ್ಲಿ ಸೀನಿಯರ್ ಬ್ಯಾಚು, ನನ್ನ ಬ್ಯಾಚಲ್ಲಿ ಬಂದುಬಿಟ್ಟು ಒಬ್ಬರು ಬರಲಿಲ್ಲ ಇವತ್ತು ಕ್ಲಾಸ್ಗೆ. ಅದೇ ಮಳೆ ಇದೆ. ಬಟ್ ಇನ್ನೊಂದು ಬ್ಯಾಚ್ ನಡೀತಾ ಇದೆ, ಅದರಲ್ಲೂ 9 ಜನ ಆಲ್ಮೋಸ್ಟ್ ಬಂದುಬಿಟ್ಟಿದ್ದಾರೆ. ಸೊ ಏನೋ ಗೊತ್ತಿಲ್ಲ, ಏನು ಆಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ಎಲ್ಲ ಉಲ್ಟಾ ಪುಲ್ಟಾ ಆಗ್ತಾರೆ. ಬಟ್ ಎನಿವೇಸ್ ಗೈಸ್, ಮಳೆ ಮಾತ್ರ ಎಂಜಾಯ್ ಮಾಡೋ ಥರ ಇದೆ, ಮಸ್ತಾಗಿದೆ.